ಎಲ್ಲರಿಗೂ ನಮಸ್ಕಾರ. ನಾವು ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ನಾನು ಕುಶಲ್. ಇವತ್ತು ಏನಪ್ಪ ಈ ರೀತಿ ಹೂವು ಹಾಕೋದನ್ನು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಇವತ್ತು ಇದನ್ನು ನಾನು ತೊಗೊಂಡು ಹೋಗ್ತಾ ಇರೋದು ಒಬ್ಬರು ಮನೆಗೆ. ಯಾರ ಮನೆಗೆ ಅಂತ ಅಂದರೆ, ಇವತ್ತೇನು ನಾನು ದೇವಿ ಪೂಜೆ ಮಾಡ್ತಾ ಇದ್ದೀನೋ ಆ ದೇವಿ ಮೂರ್ತಿಯನ್ನು ಕೊಟ್ಟಂಥವ್ರು, ಅಂದರೆ ನಾನು ಅವ್ರ ಹತ್ರನೇ ನಾನು ತೊಗೊಂಡಿದ್ದು ಆ ದೇವಿ ಮೂರ್ತಿಯನ್ನು, ಹರಿಯಣ್ಣ ಅಂತ ಹೇಳಿ. ಅವ್ರ ಮನೆಯಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಇದೆ. ಅದಕ್ಕಾಗಿ ಅವರು ಕರೆದಿದ್ದಾರೆ, ಹೋಗಬೇಕು ದೇವರಿಗೆ ಈ ಒಂದು ಪುಟ್ಟ ಹೂನಾರ ಹಾಕ್ಕೊಂಡು ಹೋಗೋಣ ಅಂತ ನಮ್ಮಮ್ಮನ ಹತ್ರ ಇದನ್ನು ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಹೇಗೆ ಹಾಕೋದು ಅಂತ ಮುಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ದಳಗಳಿಂದ ನೀವು ಕೂಡ ದೇವರನ್ನ ಅಲಂಕಾರ ಮಾಡ್ಬೋದು. ಈಗ ನಾನು ಅವ್ರ ಮನೆಗೆ ಬಂದಿದ್ದೀನಿ. ನಾವು ನೋಡ್ತಾ ಇದ್ದೀವಲ್ವ, ಇದು ಅವರ ದೇವರ ಮನೆ. ಎಷ್ಟು ದೇವರ ಮೂರ್ತಿ ಇದೆ ನೋಡಿ. ಆ ದೇವರ ಮೂರ್ತಿ ಇಟ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದಾರೆ. ಹಾಗೆ ಪ್ರತಿನಿತ್ಯ ದೇವರಿಗೆ ಪೂಜೆ ನೈವೇದ್ಯ ಎಲ್ಲವನ್ನ ಮಾಡ್ತಾರೆ. ಹಾಗೆ ಈ ದೇವರ ಮನೆ ನೋಡ್ತಾ ಇದ್ದರೆ ಎಲ್ಲ ದೇವರು ಇಲ್ಲೇ ನಿಲ್ಲಿಸಿದ್ದಾರೆ. ನಾವೆಲ್ಲೂ ಹೊರಗಡೆ ಹೋಗೋದೇ ಬೇಡ, ಇಲ್ಲೇ ನಮಸ್ಕಾರ ಮಾಡಿಕೊಂಡ್ರೆ ಆಯಿತು. ಇದು ರಾಜರಾಜೇಶ್ವರಿ ಅವರು ಪೂಜೆ ಮಾಡುವಂತಹ ದೇವರು. ಹಾಗೆ ಅಯ್ಯಪ್ಪನ ಮೂರ್ತಿ ನೋಡ್ತಾ ಇದ್ದೀರಾ. ಇವತ್ತು ಅಯ್ಯಪ್ಪನ ಅಭಿಷೇಕ, ಅಲಂಕಾರ, ಭಜನೆ, ಪೂಜೆ ಎಲ್ಲವನ್ನು ನೀವು ಈ ಒಂದು ವಿಡಿಯೋದಲ್ಲಿ ನೋಡ್ತೀರಾ. ತಪ್ಪದೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಬೇರೆಯವರು ಕೂಡ ಈ ಒಂದು ದರ್ಶನ ಮಾಡ್ತಾರೆ, ನಿಮಗೆ ಆ ಪುಣ್ಯ ಬರುತ್ತೆ ಅಂತ ಹೇಳ್ತಾ, ನಾನು ಹೋಗೋ ಅಷ್ಟರಲ್ಲೇ ಇದನ್ನೆಲ್ಲ ಅವರು ಸಿದ್ಧತೆ ಮಾಡಿದರು. ಪಾಪ ಪ್ರತಿಯೊಂದೂ ಸಿದ್ಧತೆ ಮಾಡಿಟ್ಟಿದ್ರು. ಈ ಒಂದು ಆರತಿಗಳಾಗಿರ್ಬೋದು, ದೀಪಗಳಾಗಿರ್ಬೋದು, ಎಲ್ಲವನ್ನು ಅವರು ಸಿದ್ಧತೆ ಮಾಡಿದರು. ಸ್ವಲ್ಪ ನಾವು ಕೂಡ ಸಿದ್ಧತೆ ಮಾಡೋದಿತ್ತು, ಅದನ್ನೆಲ್ಲ ನಾವೆಲ್ಲ ಸೇರಿಕೊಂಡು ಮಾಡಿದ್ವಿ. ಅಯ್ಯಪ್ಪ ಸ್ವಾಮಿ ಪೂಜೆ ಅಂತ ಅಂದರೆ ತುಂಬ ವಿಶೇಷವಾಗಿರುತ್ತೆ. ನಾನು ಯಾವತ್ತೂ ಈ ಒಂದು ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಅಟೆಂಡ್ ಮಾಡಿರಲಿಲ್ಲ, ಆದರೆ ಈ ಒಂದು ಅವಕಾಶ ಇವರಿಂದ ಸಿಕ್ತು. ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಅಟೆಂಡ್ ಮಾಡೋದು ಅಲ್ದಂಗೆ ಆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡೋದಾಗಿರ್ಬೋದು, ಆ ಒಂದು ಅಭಿಷೇಕಕ್ಕೆ ಪಾತ್ರನಾಗೋದಾಗಿರ್ಬೋದು, ತುಂಬ ಒಂದು ಅಲಂಕಾರ, ಅಯ್ಯಪ್ಪ ಸ್ವಾಮಿಯ ಅಲಂಕಾರ ನಾನೇ ಮಾಡುವಂಥ ಒಂದು ಅವಕಾಶ ಎಲ್ಲ ಸಿಕ್ತು. ನನಗೆ ತುಂಬ ಖುಷಿಯಾಯಿತು. ಈಗ ನೋಡ್ತಾ ಇದ್ದೀರಲ್ಲ, ಇದನ್ನು ದೀಪವಲ್ಲಿ ಅಂತ ಕರೀತಾರೆ, ದೀಪಲಕ್ಷ್ಮಿ ಅಂತಲೂ ಕೂಡ ಕರೀತಾರೆ. ಹಾಗೆ ತಮಿಳಲ್ಲಿ ಪಾವೈ ಬೆಳಕು ಅಂತ ಕರೀತಾರೆ. ಏನಪ್ಪ ಈ ದೀಪದ ವಿಶೇಷ ಅಂದರೆ, ಈ ದೀಪ ನೀವು ನೋಡಿರ್ಬೋದು ಎಲ್ಲ ದೇವಸ್ಥಾನದಲ್ಲಿ, ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ಎಲ್ಲ ದೇವಸ್ಥಾನದಲ್ಲಿ ದೇವರ ಅಕ್ಕಪಕ್ಕ ಈ ಥರ ಎರಡು ಹುಡುಗಿಯರನ್ನು ನೀವು ನೋಡ್ಬೋದು. ಹಣ್ಣುಗಳನ್ನ ಇಟ್ಕೊಂಡಿರ್ತಾರೆ ಮತ್ತು ಈ ಒಂದು ದೀಪವನ್ನು ಇಟ್ಕೊಂಡಿರ್ತಾರೆ. ಈ ದೀಪ ಎಲ್ಲಿರುತ್ತೋ ದಟ್ಟ ದಾರಿದ್ರ್ಯ ಇದ್ದರೂ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ, ದರಿದ್ರ ಬರೋದಿಲ್ಲ ಅಂತ ಹೇಳಿ. ಆದ್ದರಿಂದ ಇವತ್ತು ಈ ದೀಪಕ್ಕೆ ರೆಡಿ ಮಾಡಿ ಅಲ್ಲಿ ಇಡುವಂಥದ್ದು ಮಾಡ್ತಾಯಿದ್ದೀವಿ. ಈ ದೀಪವನ್ನು ಹಚ್ಚೋಕ್ಕೆ ಒಂದು ಖುಷಿಯಾಗತ್ತೆ. ಅದರಲ್ಲೂ ವರಮಹಾಲಕ್ಷ್ಮಿ ಆ ಥರ ಎಲ್ಲ ನಾವು ಮಾಡಿದಾಗ ಈ ದೀಪನ ಅಕ್ಕಪಕ್ಕ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತಲ್ವ. ಅದೇ ರೀತಿಯಾಗಿ ಈ ಥರ ಸೀರೆ ಎಲ್ಲ ಉಡಿಸಿ ಇಟ್ಟಾಗ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಹಚ್ಚಿದ್ರೂ ಕೂಡ ಚೆನ್ನಾಗಿರುತ್ತೆ, ಆದರೆ ಸೀರೆ ಎಲ್ಲ ಉಡಿಸಿ ಒಡವೆ ಎಲ್ಲ ಹಾಕಿ ನಾವು ಹಚ್ಚಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ದೀಪವಲ್ಲಿ ನಾನು ತಗೊಳ್ಳೇಬೇಕು ಅಂತ ಹೇಳಿ ತಗೊಂಡ್ವಿ. ಈ ದೀಪವಲ್ಲಿ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕದು. ನಿಮಗೆ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ಮನೇಲಿರೋದು ಇಷ್ಟು ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕದಿದೆ. ಆದರೆ ಈ ದೀಪವಲ್ಲಿ ನನಗೆ ತುಂಬ ಇಷ್ಟ ಆಗುತ್ತೆ ಯಾವಾಗಲೂ ಹಚ್ಚೋಕ್ಕೆ. ಅದರಿಂದ ಪ್ರತಿನಿತ್ಯ ನಾನು ಹಚ್ಚಿರ್ತೀನಿ. ಹಾಗೆ ಇವರು 18 ದೀಪಗಳು ಹಚ್ಚಬೇಕು ಅಂತ ಹೇಳಿ 9 ಸೆಟ್ ಥರ, 18 ಅಂದರೆ 9 ಜೊತೆ 18 ದೀಪಗಳಾಗತ್ತಲ್ವ, 18 ದೀಪವನ್ನು ಸಿದ್ಧತೆ ಮಾಡಿಕ್ಕಿದ್ರು. ಅದಕ್ಕೆಲ್ಲ ಈಗ ಅರಶಿನ, ಕುಂಕುಮ, ಗಂಧ ಇದನ್ನೆಲ್ಲ ಹಚ್ಚೋದು ಏನೇನಿದೆಯೋ ಅದನ್ನು ಹಚ್ತಾ ಇದ್ದೀನಿ ಕೂತ್ಕೊಂಡು. ನಾವು ಈ ದೀಪ ಹಚ್ಚೋದ್ರಲ್ಲಿ ಎಷ್ಟು ವಿಶೇಷತೆ ಇದೆ ಅಂದರೆ, ಒಂದೇ ದೀಪ ಇರ್ಬೋದಾಗಿತ್ತು, ಆದರೆ ಒಂದೊಂದು ರೀತಿಯ ದೀಪಗಳು ಹಚ್ಚೋದ್ರಿಂದ ಒಂದೊಂದು ಫಲ ಇದೆ. ಆದ್ದರಿಂದ ಮುಂದೆ ಬರೋ ದಿನಗಳಲ್ಲಿ ಅದನ್ನು ನಾನು ತಿಳಿಸ್ಕೊಡ್ತೀನಿ, ಯಾವ್ಯಾವ ದೀಪ ಹಚ್ಚೋದ್ರಿಂದ ಏನೇನು ಫಲಗಳು ಅಂತ ಹೇಳಿ. ಹಾಗೆ ದೀಪ ಹಚ್ಚಿದಾಗ ಆ ಒಂದು ದೇವತಾ ಕಳೆ ಬರುತ್ತೆ. ನಾವು ದೀಪ ಹಚ್ಚಿದ್ರೆ ಮನೇಲೂ ಕೂಡ ನಾವು ದಿನನಿತ್ಯದಲ್ಲಿ ದೀಪ ಹಚ್ತೀವಲ್ವ, ಎಷ್ಟು ಒಂದು ಸಮಾಧಾನ ಆಗುತ್ತೆ ಅಲ್ವಾ. ದೀಪ ಹಚ್ಚಿದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನೇ ಒಂದು ಬೇಜಾರಿದ್ರೂ ಕೂಡ ಆ ಬೇಜಾರೆಲ್ಲ ಹೋಗ್ಬಿಡುತ್ತೆ. ಆದ್ದರಿಂದನೇ ಪ್ರತಿನಿತ್ಯ ನಾವು ಬೆಳಗ್ಗೆ ಸಂಜೆ ದೀಪ ಹಚ್ಚೋದನ್ನು ಮಾಡೋದು. ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರ್ತಾಳೆ.
ದೀಪಕ್ಕೆ ಕೆಲವ್ರು ಅಂದ್ಕೊಳ್ತಾರೆ, ಅಯ್ಯೋ ದೀಪಕ್ಕೆ ಎಷ್ಟು ಎಣ್ಣೆ ತರೋದು, ಎಷ್ಟು ಹಾಕೋದು ಅಂತ ಹೇಳಿ. ದೀಪದ ತುಂಬ ಎಣ್ಣೆ ಹಾಕುವಂಥ ಅವಶ್ಯಕತೆ ಏನಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ, ಆದರೆ ದೀಪ ಹಚ್ಚೋದನ್ನು ಪ್ರತಿನಿತ್ಯ ರೂಢಿ ಮಾಡ್ಕೊಳ್ಳೋದನ್ನು ಮಾಡಿ. ದೀಪ ಹಚ್ಚದೆ ಎಲ್ಲ ಇರಬೇಡಿ. ಬೆಳಗ್ಗೆ ದೀಪ ಹಚ್ಚಬೇಕು, ಸಂಜೆನೂ ದೀಪ ಹಚ್ಚಬೇಕು. ಏನು ಹೇಳ್ತಾರೆ ಅಂತ ಅಂದರೆ, ಬೆಳಗ್ಗೆ ನಾವು ದೀಪ ಹಚ್ಚದೇ ಇದ್ದರೆ ಮನೆಗೆ ಶಾಕಿಣಿಯರು ಬರ್ತಾರೆ ಅಂತ ಹೇಳ್ತಾರೆ. ಅದೇ ಸಂಜೆ ದೀಪ ಹಚ್ಚದೇ ಇದ್ದರೆ ಡಾಕಿಣಿಯರು ಬರ್ತಾರೆ ಅಂತ ಹೇಳ್ತಾರೆ. ಅಂದರೆ ಭೂತ ಪ್ರೇತಗಳು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಯಾರಾದರೂ ಬೆಳಗ್ಗೆ ಸಂಜೆ ದೀಪ ಹಚ್ಚದೇ ಇದ್ದರೆ ಆದಷ್ಟು ದೀಪ ಹಚ್ಚೋದನ್ನು ರೂಢಿ ಮಾಡ್ಕೊಳ್ಳಿ. ಪ್ರತಿನಿತ್ಯ ಸ್ವಲ್ಪ ಒಂದೇ ಸ್ಪೂನ್ ಎಣ್ಣೆ ಹಾಕಿದ್ರೂ ಪರವಾಗಿಲ್ಲ, ದೀಪ ಹಚ್ಚೋದನ್ನು ಬಿಡಬೇಡಿ. ಹಾಗೆ ನಾನಿಲ್ಲಿ ಈ ಹೂ ಬುಟ್ಟಿಗಳು ಎಲ್ಲ ಬುಟ್ಟಿಗಳಿಗೂ ಹೂವನ್ನು ತುಂಬ್ತಾ ಇದ್ದೀನಿ. ಹೂವು ತುಂಬಿ ನಾವೇನು ಅರ್ಚನೆ ಮಾಡ್ತೀವೋ ಅದನ್ನು ಕೂಡ ಈ ರೀತಿಯಾದಂತಹ ಬಿದಿರಿನ ಬುಟ್ಟಿಯಲ್ಲಾಗಿರ್ಬೋದು, ಅಥವಾ ಹಿತ್ತಾಳೆ ತಟ್ಟೆ, ಬೆಳ್ಳಿ ತಟ್ಟೆ, ಈ ಥರ ತಾಮ್ರದ ತಟ್ಟೆ, ಇದರಲ್ಲೇ ನಾವು ಮಾಡೋದರಿಂದ, ಪೂಜೆಗೆ ಬಳಸೋದ್ರಿಂದ ತುಂಬ ಉತ್ತಮ. ಅದ್ರ ಬದಲು ಆದಷ್ಟು ಸ್ಟೀಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಜರ್ಮನ್ ಸಿಲ್ವರ್ ಆಗಿರ್ಬೋದು, ಇದನ್ನೆಲ್ಲ ಬಳಸೋದ್ರ ಬದಲು ನೀವು ಈ ರೀತಿಯಾದಂಥದ್ದೇ ಏನೂ ತೊಗೊಳಕ್ಕಾಗಿಲ್ಲ ಅಂದರೆ ಈ ರೀತಿ ಬಿದಿರಿನ ಬುಟ್ಟಿಯನ್ನು ತೊಗೊಂಡು ಇದರಲ್ಲೇ ನೀವು ನೋಡಿರ್ಬೋದು, ಸುಮಾರು ಹಿಂದಿನ ಕಾಲದ ದೇವಸ್ಥಾನಗಳಲ್ಲೆಲ್ಲ ಅವರ ಅರ್ಚನೆಗೆಲ್ಲ ಒಂದು ಬಿದಿರಿಂದು ಈ ರೀತಿಯಾದಂಥ ಒಂದು ಬುಟ್ಟಿಯನ್ನೇ ಇಟ್ಕೊಂಡಿರ್ತಾರೆ. ಹಾಗೆ ಪೂಜೆಗೆಲ್ಲ ಅವರು ಈ ಬಿದಿರಿನ ಒಂದು ಏನಂತಾರೆ, ಈ ರೀತಿ ಬುಟ್ಟಿಗಳನ್ನೇ ಇಟ್ಕೊಂಡಿರ್ತಾರೆ. ಆದ್ದರಿಂದ ನೀವು ಕೂಡ ಆ ತಟ್ಟೆಗಳನ್ನೆಲ್ಲ ತಗೊಳ್ಳೋ ಶಕ್ತಿ ಇಲ್ಲ ಅಂದರೆ ಈ ರೀತಿ ಬಿದಿರಿನ ಬುಟ್ಟಿಗಳನ್ನೇ ತಗೊಂಡು ಪೂಜೆಗೆ ಉಪಯೋಗಿಸಿ. ಯಾಕೆ ಅಂತ ಅಂದರೆ ಇದು ಶ್ರೇಷ್ಠತೆ. ನಾವು ಎಷ್ಟೋ ಪೂಜೆ ಮಾಡ್ತೀವಿ, ಎಷ್ಟೋ ಖರ್ಚು ಮಾಡ್ತೀವಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಒಂದು ಸತಿ ನಾವು ತೆಗೆದಿಟ್ಕೊಂಡ್ರೆ ಅದು ಯಾವಾಗಲೂ ಹಾಗೇ ಇರುತ್ತೆ ಅಲ್ವಾ? ಆದ್ದರಿಂದ ಇದನ್ನು ತೆಗೆದು ಇಟ್ಕೊಂಡ್ರೆ ಇದರಲ್ಲಿ ಪೂಜೆ ಮಾಡಿದಾಗ ಆ ಒಂದು ಶ್ರೇಷ್ಠತೆ ಯಾವಾಗಲೂ ಇರುತ್ತೆ ಅಂತ ಹೇಳಿ. ಯಾವುದೇ ನಾವು ಪೂಜೆ ಮಾಡಿದ್ರೂ ಹೂವು ಅನ್ನೋದು ತುಂಬ ಮುಖ್ಯ. ಹೂವು ಇಲ್ಲ ಅಂದರೆ ನಾವೇನು ಪೂಜೆ ಮಾಡಿದ್ರೂ ಚೆನ್ನಾಗಿರೋದಿಲ್ಲ, ಪೂಜೆ ಮಾಡೋಕ್ಕೆ ಮನಸ್ಸು ಕೂಡ ಆಗೋದಿಲ್ಲ. ಹೂವು ಒಂದೊಂದು ಬಣ್ಣದ ಹೂವು ಹಾಕಿದಾಗಲೇ ತುಂಬ ಚೆನ್ನಾಗಿ ಕಾಣೋದು ದೇವರು ಅಲ್ವಾ? ಹಾಗೆ ಅಯ್ಯಪ್ಪ ಸ್ವಾಮಿಯನ್ನು ಕೂಡಿಸೋ ಜಾಗ ಏನಿದೆಯೋ, ಅಂದರೆ ಆ ಒಂದು ಪೀಠಕ್ಕೆ ನಾವು ಈ ರೀತಿ ಹೂವಿನ ಅಲಂಕಾರ ಮಾಡೋಣ ಅಂತ ಹೇಳಿ ಹೂವಿನ ಅಲಂಕಾರಕ್ಕೆಲ್ಲ ರೆಡಿ ಮಾಡಿಕೊಂಡು ಒಂದು ಗುಂಡ್ಪಿನ ಸಹಾಯದಿಂದ ಹೂವನ್ನೆಲ್ಲ ಒಂದು ಥರ್ಮಾಕೋಲ್ ತೊಗೊಂಡು ಬಂದು ಅದಕ್ಕೆಲ್ಲ ಚುಚ್ಚಿ ನಾವು ಹೂವಿನ ಅಲಂಕಾರ ಮಾಡ್ತಾಯಿದ್ದೀವಿ. ಹಾಗೆ ಅದರ ಮಧ್ಯೆ ಒಂದು ಹರಿಹರ ಪುತ್ರ ಅಯ್ಯಪ್ಪ ಅಲ್ವಾ? ಆದ್ದರಿಂದ ಹರಿಹರಂದು ಒಂದು ಪ್ರಿಂಟೌಟ್ನ ತೊಗೊಂಬಂದು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಅದನ್ನು ಅಂಟಿಸಿದ್ದೀವಿ ಮಧ್ಯದಲ್ಲಿ. ಈಗ ಅದರ ಸುತ್ತಲೂ ನಾವು ಒಂದೊಂದೇ ಹೂವನ್ನು ಜೋಡಿಸಿ ಗುಂಪಿನ ಸಹಾಯದಿಂದ ಚುಚ್ಚುವಂಥದ್ದನ್ನ ಮಾಡ್ತಾಯಿದ್ದೀವಿ. ಕೆಳಗಡೆ ಇಲ್ಲಿ ಗಣೇಶ ಮತ್ತು ಸುಬ್ರಹ್ಮಣ್ಯ ಅದನ್ನು ಕೂಡ ಸಿದ್ಧತೆ ಮಾಡಿಟ್ಟಿದ್ದೀವಿ. ಯಾಕಂದರೆ ಇವರ ಮನೆಯಲ್ಲಿ ನಾವು ಯಾವುದೇ ಫೋಟೋನಿಟ್ಟು ಪೂಜೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ನಾವು ವಿಗ್ರಹನೇ ಇಟ್ಟು, ಅಂದರೆ ಗಣೇಶನ ವಿಗ್ರಹ, ಸುಬ್ರಹ್ಮಣ್ಯನ ವಿಗ್ರಹ, ಹಾಗೆ ಅಯ್ಯಪ್ಪನ ಸ್ವಾಮಿಯ ವಿಗ್ರಹ, ಈ ಮೂರನ್ನೇ ಇಟ್ಟು ಇವರು ಪೂಜೆ ಮಾಡ್ತಾ ಇರೋದು. ಅದಕ್ಕೆ ಗಣೇಶನಿಗೂ ಕೂಡ ವಸ್ತ್ರ ಎಲ್ಲ ಹಾಕಿ ಒಡವೆಗಳನ್ನೆಲ್ಲ ಹಾಕಿ ಸಿದ್ಧತೆ ಮಾಡಿಟ್ಟಿದ್ದಾರೆ ಅಲ್ಲಿ. ಹಾಗೆ ಸುಬ್ರಹ್ಮಣ್ಯನೂ ಸಿದ್ಧತೆ ಮಾಡಿದ್ದೀವಿ. ಇನ್ನು ಅಯ್ಯಪ್ಪ ಸ್ವಾಮಿ ಮಾತ್ರ ಅಭಿಷೇಕ ಆಗಿ ಸಿದ್ಧತೆ ಆಗಬೇಕು. ಹೂವು ಅನ್ನೋದು ಎಷ್ಟು ವಿಶೇಷ ಅಂತ ಅಂದರೆ, ಹೂವು ಏನಕ್ಕೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಅಂದರೆ, ನಾವು ಏನು ಬೇಡ್ಕೊಳ್ತೀವೋ ಅದನ್ನು ತಲುಪಿಸೋದೇ ಹೂವು ಅಂತೆ. ಭಗವಂತನ ಹತ್ರ ಹೋಗಿ ಹೂವಾನೇ ನಮ್ಮ ಒಂದು ಸಂಕಲ್ಪವನ್ನು, ನಮ್ಮ ಒಂದು ಬೇಡಿಕೆನ ಹೋಗಿ ಭಗವಂತನ ಹತ್ರ ರೀಚ್ ಔಟ್ ಮಾಡೋದು, ಅಂದರೆ ಹೋಗಿ ಹೇಳೋದು. ಈ ರೀತಿಯಾದಂಥ ಬೇಡಿಕೆ ಇದೆ ಅವರಲ್ಲಿ, ಅವ್ರ ಮನಸ್ಸಿನಲ್ಲಿ, ಅವ್ರಿಗಿಂಥ ಕಷ್ಟ ಇದೆ, ನೀನು ಒಳ್ಳೇದು ಮಾಡಪ್ಪ ಅಂತ ಹೇಳಿ ಒಂದೊಂದು ಹೂಗಳು ಹೋಗಿ ದೇವರ ಹತ್ರ ಹೇಳುತ್ತಂತೆ. ಹಾಗೆ ಅದಕ್ಕೆ ನಾವು ಎಷ್ಟೋ ಥರದ ಹೂವು, ಅದಕ್ಕೆ ಹೂವು ಹಾಕಿ ಪೂಜೆ ಮಾಡಬೇಕು ಅಂತ ಹೇಳೋದು ಏನಕ್ಕೆ ಅಂದರೆ, ಭಗವಂತ ಸೃಷ್ಟಿ ಮಾಡಿದಾನಲ್ಲ ಹೂವು, ಆ ಹೂವನೇ ಹೋಗಿ ದೇವರ ಹತ್ರ ಇಂಥವ್ರಿಗೆ ಇಂಥದ್ದು ಮಾಡು ಅಂತ ಹೇಳೋದು. ಅದಾದಮೇಲೆ ಕಳಸ ಇಡೋಕ್ಕಂತ ಹೇಳಿ ತೆಂಗಿನಕಾಯಿಗೆಲ್ಲ ಅರಿಶಿನ ಹಚ್ಚಿ ಕುಂಕುಮ ಎಲ್ಲ ಇಟ್ಟು ಸಿದ್ಧತೆ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ರೀತಿಯಾದಂತಹ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಯಾವತ್ತೂ ಭಾಗವಹಿಸಿರಲಿಲ್ಲ. ಆದರೆ ಇಂಥ ಅವಕಾಶ ಈ ವರ್ಷ ನನಗೆ ಸಿಕ್ತು. ಈ ಅವಕಾಶವನ್ನು ಮಾಡಿಕೊಟ್ಟಿದ್ದು ಹರಿಯಣ್ಣ,
ತುಂಬ ಧನ್ಯವಾದ. ಯಾಕಂದರೆ ನಾನು ಯಾವತ್ತೂ ಈ ರೀತಿಯಾದಂತಹ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಭಾಗವಹಿಸಿರಲಿಲ್ಲ. ಅದ್ರ ಜೊತೆಗೆ ಅಯ್ಯಪ್ಪ ಸ್ವಾಮಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ಸ್ವಾಮಿ ಇವತ್ತು ನನ್ನ ಕೈಯಲ್ಲಿ ಕೆಲವೊಂದೆಲ್ಲ ಅಲಂಕಾರ ಆಗಿರ್ಬೋದು, ಸಣ್ಣ ಪುಟ್ಟದ್ದೆಲ್ಲ ಮಾಡಿಸ್ಕೊಂಡ್ರಲ್ವ, ಅದಕ್ಕೆ ದೇವ್ರಿಗೂ ಕೂಡ ಧನ್ಯವಾದ. ಯಾಕೆ ದೇವ್ರಿಗೆ ಧನ್ಯವಾದ ಅಂದರೆ, ನಮಗಿಚ್ಛೆ ಇರ್ಬೋದು ಮಾಡಬೇಕು ಅಂತ ಹೇಳಿ, ಆದರೆ ದೇವರಿಗೆ ಇಚ್ಛೆ ಇರಬೇಕಂತೆ ನಮ್ಮ ಹತ್ರ ಮಾಡಿಸ್ಕೊಳ್ಬೇಕು ಅಂತ ಹೇಳಿ. ಇಂಥವರು ಇಂಥದ್ದೇ ಮಾಡಬೇಕು ಅಂತ ಹೇಳಿ ಅವನು ನಿರ್ಧಾರ ಮಾಡ್ತಾನೆ. ಆದ್ದರಿಂದ ಆ ಒಂದು ಅವಕಾಶ ಕೊಟ್ಟರಲ್ವ ಭಗವಂತ, ಅದಕ್ಕೆ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋಣ. ಹಾಗೆ ನಾವು ಯಾವುದೇ ಪೂಜೆ ಮಾಡಲಿ, ನಮ್ಮ ಸಮಯವನ್ನು ಒಂದು ಸೆಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ನಮಗೆ ಇಂಥ ಸಮಯದಲ್ಲಿ ಇಷ್ಟು ಕೆಲಸ ಮುಗಿಬೇಕು ಅಂತ ಹೇಳಿ. ನಾವು ಹೇಗೇಗೋ ಮಾಡ್ತಾ ಹೋದರೆ ಅದು ಯಾವ ಕೆಲಸನೂ ಆಗೋದಿಲ್ಲ, ಆ ಕೆಲಸ ಚೆನ್ನಾಗೂ ಬರೋದಿಲ್ಲ. ಇವತ್ತು ನಾವು ಎಲ್ಲ ಸಮಯ ನೋಡಿಕೊಂಡು ನೀಟಿಗೆ ಅರೇಂಜ್ ಮಾಡ್ಕೊಂಡು ಮಾಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಾದ ಮೇಲೆ ದೇವರು ಅಂದರೆ ಏನು ಕಳಸ ಇಡೋ ಜಾಗನ ಈ ಒಂದು ರಂಗೋಲಿ ಪುಡಿಯಲ್ಲ ಇದು, ಇದನ್ನು ನೀರಿನಲ್ಲಿ ಕಲಸಿಟ್ಕೊಂಡಿರ್ತಾರೆ ಒಂಥರ, ಅದು ಬಳಪದ ಕಲ್ಲು ಥರನೋ ಏನೋ ಇರುತ್ತೆ, ಸುಣ್ಣದ ಥರನೋ ಏನೋ, ಅದರದ್ದು ನನಗೆ ಹೆಸರು ಗೊತ್ತಿಲ್ಲ. ಅದನ್ನು ಇವರು ಬಳಸಿನೇ ಬಿಡೋದು. ಅಂದರೆ ಒಂದು ಬಟ್ಟೆ ಇಟ್ಟಿರ್ತಾರೆ, ಆ ಬಟ್ಟೆಯಲ್ಲಿ ನಾವು ಬೆರಳಿನ ಸಹಾಯದಿಂದ ಬಿಡಬೇಕು. ನನಗದು ಗೊತ್ತಿತ್ತು, ಅದರಿಂದ ನಾನು ಬಿಟ್ಟೆ. ಏನೋ ಒಂದು ತಕ್ಕ ಮಟ್ಟಿಗೆ ಇದನ್ನು ಪ್ರಯತ್ನ ಮಾಡಿದೆ. ಅದಾದಮೇಲೆ ಮಾಲೆ ಹಾಕ್ಕೊಂಡಿರೋರೆಲ್ಲರೂ ಬಂದರು. ಅವರಿಗೆ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಹಾರ ಎಲ್ಲ ಹಾಕಿ ಒಳಗೆ ಕರ್ಕೊಳ್ಳೋ ಅಂಥದ್ದನ್ನ ಮಾಡ್ತಾರೆ. ಈ ಸಮಯದಲ್ಲಿ ದೊಡ್ಡೋರಿರಲಿ ಚಿಕ್ಕವರಿರಲಿ ಅವರೆಲ್ಲರೂ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿ ಅಂತ ಹೇಳಿ ಭಾವಿಸ್ಕೊಂಡು ಪೂಜೆಯನ್ನು ಮಾಡಬೇಕು. ಹಾಗೆ ಅವ್ರನ್ನೆಲ್ಲ ನಾವು ಸ್ವಾಮಿ ಅಂತ ಕರಿಬೇಕು, ಅಯ್ಯಪ್ಪ ಅಂತ ಕರಿಬೇಕು. ಇದೆಲ್ಲ ಎಲ್ಲರಿಗೂ ಗೊತ್ತಿದೆ ಅಲ್ವಾ. ಇದೇ ರೀತಿಯಾಗಿ ಇವಾಗೆಲ್ಲ ಯಾರೂ ಸ್ವಾಮಿ ಅಂತ ಎಲ್ಲ ಕರೆಯೋದಿಲ್ಲ. ಯಾಕಂದರೆ ಪ್ರತಿನಿತ್ಯ ಅವರನ್ನು ಹೆಸರಿಡ್ದು ಕೂಗಿ ಕರೆದು ಎಲ್ಲ ಆ ಸ್ವಾಮಿ ಅಂತ ಕರೆಯೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ, ಆದರೆ ಆ ರೀತಿಯಾಗಿ ನಾವು ಕರಿಬೇಕಂತೆ. ಅದಾದಮೇಲೆ ಗಂಗೆ ಪೂಜೆಯನ್ನು ಮಾಡಿ ಕಳಸವನ್ನು ತಗೊಂಡು ಬರುವಂಥದ್ದು, ಮತ್ತು ಸ್ವಾಮಿ ಅಭಿಷೇಕಕ್ಕೆ ಗಂಗೆ ಪೂಜೆ ಮಾಡಿ ಅದಕ್ಕೆ ನೀರನ್ನು ಈ ಒಂದು ಟ್ಯಾಂಕ್ನಲ್ಲೇ ತಗೊಂಡು ಬಂದಿದ್ದು. ಹಿಂದೆ ಎಲ್ಲ ನದಿ ಇತ್ತು, ಕೆರೆ ಇತ್ತು, ಹೋಗ್ತಿದ್ರು. ಆದರೆ ಇವಾಗ ಟ್ಯಾಂಕಲ್ಲೇ ಎಲ್ಲ ನದಿ ಎಲ್ಲ ಕೆರೆನ ನಾವು ಇದು ಮಾಡ್ಕೊಳ್ಬೇಕು. ಅಭಿಷೇಕಕ್ಕಂತ ಎಲ್ಲ ಸಿದ್ಧತೆ ಮಾಡಿಕೊಂಡು ಸ್ವಾಮಿ ಅಭಿಷೇಕ ಈಗಾಗತ್ತೆ. ನೀವು ನೋಡ್ಬೋದು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಎಲ್ಲ ನಾನಾ ರೀತಿಯಾದಂತಹ ಒಂದು ಅಭಿಷೇಕ ನೀವು ನೋಡ್ಬೋದು. ಅಭಿಷೇಕ ಆಗುವಂಥ ವೇಳೆಯಲ್ಲಿ ಸ್ವಾಮಿಯ ಪ್ರಸಾದ ಅಂದರೆ ಹೂವಿನ ಪ್ರಸಾದ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಸ್ವಾಮಿ ಪ್ರಸಾದ ಕೊಟ್ಟಿದ್ದಾರೆ ಅಂತ ಹೇಳಿ. ಮಾಲೆ ಹಾಕ್ಕೊಂಡಿರೋ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಮ್ಮನೇಲೂ ಕೂಡ ಈ ರೀತಿಯಾದಂತಹ ಭಜನೆ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಹೇಳಿ. ಯಾರಾದರೂ ಮಾಲೆ ಹಾಕ್ಕೊಂಡಿರೋರು ನೋಡ್ತಿದ್ರೆ ಆ ಸ್ವಾಮಿ ಅನುಗ್ರಹ ಮಾಡಲಿ, ನಿಮ್ಮ ಮನೇಲೂ ಇದೇ ರೀತಿಯಾದಂತಹ ಪೂಜೆಯನ್ನು ಮಾಡಿಸುವಂಥ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಭಕ್ತಿಯಿಂದ ಬೇಡ್ಕೊಂಡ್ರೆ ಯಾವಾಗಲೂ ಭಗವಂತ ಒಲಿತಾನೆ ಅನ್ನೋದು ಇದೇ ಸಾಕ್ಷಿ. ನೋಡಿ, ಅಭಿಷೇಕ ಆಗಿದ ತಕ್ಷಣ ಸ್ವಾಮಿಯ ಒಂದು ಪ್ರಸಾದ ಎಷ್ಟು ಚೆನ್ನಾಗಾಯಿತು ಅಂತ ಹೇಳಿ. ಹಾಗೆ 48 ದಿನಗಳು, 21 ದಿನಗಳು ಈ ರೀತಿಯಾದಂಥ ಒಂದು ಮಂಡಲ, ಅರ್ಧ ಮಂಡಲ ಎಲ್ಲ ರೀತಿಯಾಗಿ ಮಾಲೆಯನ್ನು ಹಾಕ್ಕೊಂಡು ಸ್ವಾಮಿಯ ಒಂದು ಸೇವೆಯನ್ನು ಮಾಡುವಂಥ ಎಷ್ಟೋ ಜನ ಭಕ್ತರಿದ್ದಾರೆ ಸ್ವಾಮಿಗೆ. ಹಿಂದೆ ಎಲ್ಲ ಈ ಶಬರಿಮಲೆಗೆ ಹೋಗೋಕ್ಕೆ ಭಾಳ ಕಷ್ಟ ಇತ್ತಂತೆ, ಆದರೆ ಈಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಆದರೆ ತುಂಬ ಜನ ಇದ್ದಾರೆ ಈ ಅಯ್ಯಪ್ಪ ಸ್ವಾಮಿ ಭಕ್ತರು. ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡೋಕ್ಕಂತ ಹೋಗೋಕ್ಕೆ ಯಾರ್ಯಾರು ಹೋಗ್ತಿದ್ದಾರೋ ಅವರೆಲ್ಲ ಹುಷಾರಾಗಿ ಹೋಗಿ ಬರುವಂಥದ್ದನ್ನ ಮಾಡ್ಕೊಳ್ಳಿ. ಯಾರ್ಯಾರು ಹೋಗಬೇಕು ಅಂತ ಇದ್ದಾರೋ ಅವರೆಲ್ಲರಿಗೂ ಅಯ್ಯಪ್ಪ ಸ್ವಾಮಿ ದರ್ಶನದ ಭಾಗ್ಯ ಸಿಗಲಿ. ಇಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ಅಲಂಕಾರ ಎಲ್ಲ ಮಾಡ್ತಾ ಇದ್ದೀನಿ. ಹಾಗೆ ಭಜನೆ ಕೂಡ ಈಗ ಪ್ರಾರಂಭ ಆಗುತ್ತೆ. ಭಜನೆ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಭಜನೆ ಆಗುತ್ತೆ ಅಂತ ಹೇಳಿ. ಅಲಂಕಾರ ಎಲ್ಲ ಆದಮೇಲೆ ದೀಪ ಎಲ್ಲ ಹಚ್ಚಿ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇದು ತೆಂಗಿನ ಹೊಂಬಾಳೆ. ನಮ್ಮ ಕಡೆ ಎಲ್ಲ ಅಡಿಕೆ ಹೊಂಬಾಳೆನೇ ಶ್ರೇಷ್ಠ, ಆದರೆ ತೆಂಗಿನ ಹೊಂಬಾಳೆ ಕೇರಳ ಕಡೆ ಮಂಗಳೂರು ಪ್ರಾಂತ್ಯದಲ್ಲಿ ಇಡೋದರಿಂದ, ಕೇರಳ ಕಡೆ ಪೂಜೆ ಮಾಡುವಂಥ ಒಂದು ಶೈಲಿಯಲ್ಲಿ ಮಾಡಿರೋದರಿಂದ ಈ ಒಂದು ತೆಂಗಿನ ಹೊಂಬಾಳೆನೇ ಇಟ್ಟಿದ್ದಾಯಿತು. ಎಷ್ಟು ಮುದ್ದಾಗಿ ಅಯ್ಯಪ್ಪ ಸ್ವಾಮಿ ಸಾಕ್ಷಾತ್ ಕೂತಂಗೆ ನಮಗೆ ಭಾಸ ಆಗ್ತಾ ಇದೆ ಅಲ್ವಾ. ಅಕ್ಕಪಕ್ಕ ಗಣಪತಿ, ಸುಬ್ರಹ್ಮಣ್ಯ, ಹಾಗೆ ನೀವು 18 ಮೆಟ್ಟಿಲುಗಳನ್ನು ನೋಡ್ಬೋದು.
ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನಾವು ಶಬರಿಮಲೆನ ಇಲ್ಲೇ ನೋಡ್ಬೋದು. ಹಾಗೆ ಸ್ವಾಮಿಯ ಆರತಿ, ಒಂದೊಂದು ಆರತಿಗಳನ್ನು ನೋಡೋಕೆ 2 ಕಣ್ಣು ಸಾಲಲಿಲ್ಲ, ಅಷ್ಟು ವೈಭೋಗವಾಗಿತ್ತು. ಅದರಲ್ಲೂ ಲೈಟ್ನೆಲ್ಲ ಆಫ್ ಮಾಡಿ ದೀಪದ ಬೆಳಕಿನಲ್ಲೇ ಪೂಜೆ ನಡೆಯೋದಿದೆಯಲ್ಲ, ಅದು ಅಮೋಘವಾಗಿರುತ್ತೆ. 18 ದೀಪಗಳನ್ನು ಹಚ್ಚಿದಲ್ದಂಗೆ ಈ 18 ಮೆಟ್ಲಿಗೂ ಒಂದೊಂದು ದೀಪವನ್ನು ಹಚ್ತಾರೆ. ಆದರೆ ಇಲ್ಲಿ 18 ಮೆಟ್ಲಿಗೆ ದೀಪ ಆಗಲಿ ಕರ್ಪೂರ ಆಗಲಿ ಹಚ್ಚುವಂಥ ಒಂದು ಸಾಧ್ಯತೆ ಆಗದೇ ಇರೋದರಿಂದ ಆಮೇಲೆ ಇಲ್ಲೇ ಕೆಳಗಡೆನೇ ಹಚ್ಕೊಂಡು ಬಂದರು ಎಲ್ಲರೂ. ಸ್ವಾಮಿಗೆ ಆರತಿ ಮಾಡ್ತಾ ಇದ್ದಂತಹ ಸಮಯದಲ್ಲಿ ಸ್ವಾಮಿಯ ಮುಖದಲ್ಲಿ ಎಷ್ಟು ತೇಜಸ್ಸಿತ್ತು ಅಂದರೆ ಅದರಿಂದ ದೀಪಕ್ಕೆ ಒಂದು ಅಗ್ನಿಗೆ ಇರುವಂಥ ಶಕ್ತಿನೇ ಇದು ಅನಿಸುತ್ತೆ. ಆ ದೀಪದ ಬೆಳಕಲ್ಲಿ ದರ್ಶನ ಮಾಡೋದು, ಆರತಿ ಮಾಡುವಂಥ ಸಮಯದಲ್ಲಿ ದರ್ಶನ ಮಾಡೋದು ಎಲ್ಲ ತುಂಬ ವಿಶೇಷವಾಗಿರುತ್ತೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ಸ್ವಾಮಿಯ ಅನುಗ್ರಹ ಆಗಲಿ, ಎಲ್ಲರಿಗೂ ನೀವೇನೇನು ಕೇಳ್ಕೊಂಡಿದ್ದೀರೋ ಎಲ್ಲ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಆರತಿ ಆಗ್ತಾಯಿದೆ, ಆರತಿಯನ್ನು ನೋಡಿ. ಹಾಗೆ ಸ್ವಾಮಿ ಹೂವು ಪ್ರಸಾದ ಕೊಟ್ಟಿದ್ದನ್ನ ನೀವು ನೋಡ್ಬೋದು, ಮತ್ತೆ ಅದನ್ನು ವಿಡಿಯೋನ ಹಾಕಿದ್ದೀನಿ. ಇದಾದ ಮೇಲೆ ಅಲ್ಲಿ ಭಜನೆ ಹೇಗೆ ಮಾಡಿದ್ರು ಅದನ್ನೆಲ್ಲ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದನ್ನು ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಈ ಒಂದು ಅಯ್ಯಪ್ಪ ಸ್ವಾಮಿಯ ದರ್ಶನ ಸಿಕ್ಕಿ ಆ ಒಂದು ಪುಣ್ಯದ ಫಲ ನಿಮಗೂ ಸಿಗಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ದೇವರಿಗೆ ಇಡುವ ಒಡವೆಗಳು ಇರುವ ವ್ಯಕ್ತಿಗೆಯು ಬರುವ ಆ ದೃಶ್ಯವನ್ನು ಕಾಣುವುದೇ ಭಾಗ್ಯ, 100 ಜನ್ಮಗಳ ತಂದಿರುವ ಪುಣ್ಯ. ಅಲಂಕಾರವೆಲ್ಲ ಮುಗಿದಾದ ವೇಳೆ ಕರ್ಪೂರದಿಂದ ಬೆಳಗುವ ವೇಳೆ ಬಾನಲ್ಲಿ ಮೂಡಿ ಬರುವುದು ಜ್ಯೋತಿ, ಬೆಳಗುವ